ಈ ಇಂಗು ಮೆಣಸು ನಿಮಗೆ ಬಾಯಿ ರುಚಿ ಎಲ್ಲ ಇರುದಿಲ್ಲ ನೋಡಿ. ಆವಾಗೆಲ್ಲ ಈ ತರ ಒಂದು ರೆಸಿಪಿ ಮಾಡಿ ನಾವು ಸೇವಿಸಿದ್ರೆ ಬಾಯಿ ರುಚಿ ಬರ್ತದೆ. ನಾನಿವತ್ತು ಇಂಗು ಮೆಣಸನ್ನ ಮಾಡಿ ತೋರಿಸ್ತೇನೆ. ನೀವು ಆಲೋಚನೆ ಮಾಡ್ತಾ ಇರ್ಬೋದು, ಏನಪ್ಪಾ ಇದು ಇಂಗು ಮೆಣಸ ಅಂತ ಹೇಳಿ. ಅದು ಬಾಯಿ ರುಚಿ ಇಲ್ಲದವರಿಗಂತೂ ಹೇಳಿ ಮಾಡಿಸಿದ ರೆಸಿಪಿ. ತುಂಬಾ ಸಿಂಪಲ್ ಇದೆ. ಹೇಗೆ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ಇವತ್ತು ಮಾಡುವ ಇಂಗು ಮೆಣಸಿಗೆ ನಾನು ಇಲ್ಲೊಂದು 7 ರಿಂದ 8 ಹಸಿಮೆಣಸನ್ನು ತಗೊಂಡಿದ್ದೇನೆ. ತುಂಬ ಖಾರ ಇಲ್ಲ, ಅಂದರೆ ಖಾರ ತುಂಬ ಇಷ್ಟಪಡುವವರು ಎಷ್ಟು ಖಾರ ಬೇಕಾದರೂ ಹಾಕೊಂಡು ಮಾಡ್ಕೋಬೋದು ಇದನ್ನು. ಈ ಥರ ನೋಡಿ, ಫ್ರೆಶ್ ಮೆಣಸು ತಗೊಂಡು ಅದನ್ನು ಚೆಂದ ತೊಳೆದು ತೊಟ್ಟೆಲ್ಲ ತೆಗೆದಿಟ್ಟಿದ್ದೇನೆ. ಇನ್ನು ಇದನ್ನು ಕಟ್ ಮಾಡುವ. ನೋಡಿ, ಈ ಥರ ಉದ್ದಕ್ಕೆ ಕಟ್ ಮಾಡುವ. ನೋಡಿ, ಇಷ್ಟ ಆಯಿತು. ಇಂಗು ಮೆಣಸು ಮಾಡಲಿಕ್ಕೆ ತುಂಬಾನೇ ಸುಲಭ. ತುಂಬ ಸಾಮಗ್ರಿಗಳು ಬೇಕಾಗಿಲ್ಲ, ಹಾಗೇನು ತುಂಬ ಟೈಮ್ ಕೂಡ ಬೇಡ. ನಾನಿಲ್ಲಿ ಸ್ವಲ್ಪನೇ ಇಂಗ್ರೀಡಿಯೆಂಟ್ ತೊಗೊಂಡಿದ್ದೇನೆ. ಮೆಣಸು ಅದರಲ್ಲಿ ಹೈಲೈಟ್. ನಂತರ ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆ ಅದೆಲ್ಲ ಒಗ್ಗರಣೆಗೆ. ಒಂದು 2 ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ಹಾಕೊಳ್ತಾ ಇದ್ದೇನೆ. 1 ಸ್ಪೂನ್ ಆಗುವಷ್ಟು ಸಾಸಿವೆ, ಹಾಗೆಯೇ 1 ಸ್ಪೂನ್ ಆಗುವಷ್ಟು ಜೀರಿಗೆ. ಸ್ವಲ್ಪ ಸಾಸಿವೆ ಚಿಟಪಟ ಸಿಡಿಲಿ. ಹಸಿಮೆಣಸನ್ನು ಹಾಕೊಳ್ಳುವ. ಹಸಿಮೆಣಸು ಫುಲ್ ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಇದೆಲ್ಲ ಬಾಯಿ ರುಚಿ ಇರುವುದಿಲ್ಲ ನೋಡಿ, ಆ ಟೈಮ್ಗೆಲ್ಲ ಹೇಳಿ ಮಾಡಿಸಿದ ರೆಸಿಪಿ. ಸ್ವಲ್ಪ ಉಪ್ಪು ಸೇರಿಸುವ. ಹಾಗೆಯೇ ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ, 1 ಚಿಟಿಕೆ ಇಂಗನ್ನು ನಾನು ನೀರು ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕೊಳ್ತೇನೆ. ಹೆಸರೇ ಹೇಳೋ ಥರ ಇಂಗು ಮತ್ತು ಮೆಣಸು ಚಂದ ಅದು ಒಟ್ಟಾಗಬೇಕು. 1 ಸ್ಪೂನ್ ಆಗುವಷ್ಟು ಹುಣಸೆ ಹಣ್ಣಿನ ನೀರು. ಹುಣಸೆ ಹುಳಿ ನೀರುಂಟಲ್ಲ, ಬೇಕಾದರೆ ಮಾತ್ರ ಹಾಕೋಬಹುದು, ಅಥವಾ ನೀವು ಮಜ್ಜಿಗೆಯನ್ನು ಸೇರಿಸ್ಕೊಂಡು ಇದನ್ನು ಮಾಡ್ಕೋಬೋದು. ಈ ರೆಸಿಪಿಯನ್ನು ಮಜ್ಜಿಗೆ ಬೇಕಾದರೆ ಲಾಸ್ಟಿಗೆ ಸೇರಿಸ್ಬೋದು. ಇವಾಗ ಈ ಹುಳಿ ಹಾಗೆಯೇ ಇಂಗು ಖಾರ ಎಲ್ಲ ಚಂದ ಮಿಕ್ಸ್ ಆಗಬೇಕು. ಈ ಇಂಗು ಮೆಣಸು ನಿಮಗೆ ಬಾಯಿ ರುಚಿ ಎಲ್ಲ ಇರುವುದಿಲ್ಲ ನೋಡಿ, ಅಂದರೆ ತುಂಬ ಜ್ವರ ಬಂದಾಗೆಲ್ಲ ಬಾಯಿ ರುಚಿ ಇರುವುದಿಲ್ಲ. ಆವಾಗೆಲ್ಲ ಈ ಥರ ಒಂದು ರೆಸಿಪಿ ಮಾಡಿ ನಾವು ಸೇವಿಸಿದರೆ ಬಾಯಿಗೆ ರುಚಿ ಬರ್ತದೆ. ಅಂದರೆ ಇದರಲ್ಲಿ ಖಾರ ಉಂಟು, ಹಾಗೆ ಹುಳಿ ಹಾಕಿದ್ದೇನೆ, ಉಪ್ಪು, ಇಂಗೆಲ್ಲ ಭಾರಿ ಒಳ್ಳೆಯದು ನೋಡಿ, ಜೀರ್ಣಶಕ್ತಿಗೆಲ್ಲ ಭಾರಿ ಒಳ್ಳೆಯದು. ಹಾಗೆ ಈ ಹಸಿಮೆಣಸು ತುಂಬ ಖಾರ ಬೇಕಾದವರು ಸ್ವಲ್ಪ ಜಾಸ್ತಿ ಘಾಟಿ ಇರುವಂತಹ ಹಸಿಮೆಣಸನ್ನು ಯೂಸ್ ಮಾಡಿಕೊಂಡು ಮಾಡಿ. ಆದರೆ ನನಗೆ ಅಷ್ಟು ಖಾರ ಬೇಕಾಗಿಲ್ಲ ನೋಡಿ, ಹಾಗೆ ನಾನು ಈ ಮೆಣಸನ್ನು ಒಂದು 2-3 ಸಾಂಬಾರಿಗೆ ಹಾಕಿ ನೋಡಿದೆ. ಅವಾಗ ಅದು ಖಾರ ಇರಲಿಲ್ಲ ಅಷ್ಟು. ಅದಕ್ಕೋಸ್ಕರ ನಾನು ಆ ಮೆಣಸನ್ನೇ ಹಾಕ್ಕೊಂಡು ಇವಾಗ ಮಾಡ್ತಾ ಇದ್ದೇನೆ. ಮೆಣಸು ನೋಡಿ ಅಂತೆ ಫುಲ್ ಬೇಯ್ತಾ ಬಂತು. ಇನ್ನು ಸ್ವಲ್ಪ ಬೇಯಲಿ. ಒಳ್ಳೆ ಬೆಂದಿದೆ, ಇಷ್ಟಾದರೆ ಸಾಕು. ನೀವು ಕೂಡ ತಪ್ಪದೆ ಈ ರೆಸಿಪಿಯನ್ನು ಮಾಡಿ ನೋಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ನಾನು ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಕೂಡ ಸಿಗ್ತಾ ಇರ್ತೇನೆ. ಥ್ಯಾಂಕ್ ಯು.